ಆಯುಷ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ನಮ್ಮ ಆಯುಷ್ ಟಿವಿಯಲ್ಲಿ ಹಲವಾರು ವಿಡಿಯೋಸ್ಗಳು ಬರ್ತಾ ಇದೆ, ಹೆಲ್ತ್ ರಿಲೇಟೆಡ್ ತುಂಬಾ ವಿಡಿಯೋಸ್ಗಳಿದೆ. ಇದಕ್ಕೆ ಸಂಬಂಧಪಟ್ಟಂತ ಹಲವಾರು ಪ್ರಶ್ನೆಗಳು ವ್ಯೂವರ್ಸ್ ಇದೆ, ಪ್ರೇಕ್ಷಕರಿಗೆ ಹಲವಾರು ಪ್ರಶ್ನೆಗಳಿತ್ತು. ಆ ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಹೇಳಿ ಈ ಒಂದು ನಾವು ವಿಡಿಯೋ ಸೆಗ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ. ಸೊ ನಾವು ಮೊದಲಿಗೆ ಯಾವ ಪ್ರಶ್ನೆ ಇದೆ ಅಂತ ನೋಡೋಣ. ಸೊ ಇಲ್ಲಿ ರೈಸ್ ಮತ್ತೆ ರೊಟ್ಟಿಯ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗ ರೊಟ್ಟಿ ಜೋಳದಿರಬಹುದು ಅಥವಾ ರಾಗಿದಿರಬಹುದು ಅಥವಾ ಬೇರೆ ಯಾವುದೋ ಗ್ರೇನ್ಸ್ ಇಂದ ಇರಬಹುದು. ಇದೆಲ್ಲ ಕೂಡ ಡಿಕೋಡ್ ಮಾಡೋಣ. ರೈಸ್ ಅಂತ ಹೇಳೋದೇನಿದೆ, ಇದನ್ನ ನಾವು ನಿಯಮಿತವಾಗಿ ತಿಂದ್ರೆ ಇದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಲ್ಲ ಯೂಶುವಲಿ. ಇನ್ನು ರೈಸ್ ತಿಂದ್ರೇನೆ ಕೆಲವೊಬ್ಬರಿಗೆ ಡೈಜೆಷನ್ ಚೆನ್ನಾಗಿರುತ್ತೆ. ಅಗೇನ್ ಇಂಡಿವಿಜುವಲ್ ಸ್ಪೆಸಿಫಿಕ್, ಅವ್ರು ಹೆಂಗೆ ಬೈ ಬರ್ತ್ ಅಥವಾ ಹುಟ್ಟಿ ಬೆಳೆದಿರ್ತಾರೆ, ಅವ್ರು ಏನೇನು ತಿನ್ಕೊಂಡು ಬೆಳೆದಿರ್ತಾರೆ, ಅದು ಕೂಡ ಮ್ಯಾಟರ್ ಆಗುತ್ತೆ. ಇಲ್ಲಿ ಸಡನ್ ಆಗಿ ನಾನು ರೈಸ್ ಮತ್ತೆ ರಾಗಿ ತಿಂತಾ ಇದ್ದೆ ಅಥವಾ ರಾಗಿ ರೊಟ್ಟಿ ತಿಂತಾ ಇದ್ದೆ ಇವತ್ತು, ಅಥವಾ ಅಕ್ಕಿ ರೊಟ್ಟಿ ತಿಂತಾ ಇದ್ದೆ, ಸಡನ್ ಆಗಿ ನಾನು ಇವತ್ತು ಶಿಫ್ಟ್ ಆಗ್ಬಿಟ್ಟು ಜೋಳದ ರೊಟ್ಟಿ ತಿಂತೇನೆ ಅಥವಾ ಗೋಧಿ ತಿಂತೇನೆ ಅಂತ ಹೇಳೋದು ಅವರಿಗೆ ಅದು ಗಟ್ಟಿಗೆ ಅಡ್ಜಸ್ಟ್ ಆಗ್ಲಿಕ್ಕಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಅವರಿಗೆ ಇಂಡಿವಿಜುವಲ್ ಸ್ಪೆಸಿಫಿಕ್, ಅಗೇನ್ ಯಾವ್ದು ಅವರಿಗೆ ಅಡ್ಜಸ್ಟ್ ಆಗ್ತಾ ಇರುತ್ತೆ, ಮುಂಚೆಯಿಂದ ತಿನ್ಕೊಂಡು ಬಂದಿರ್ತಾರೆ ಅಂಡ್ ಅದರಿಂದ ತೊಂದರೆ ಆಗ್ತಿರಲ್ಲ, ಅದನ್ನ ತಗೊಳ್ಳೋದು ಉತ್ತಮ. ಇದು ಮೊದಲನೇದು. ಇನ್ನು ಕಂಪ್ಯಾರಿಸನ್ ಮಾಡುವಾಗ ಡೈಜೆಷನ್ ಈಸಿ ಅಂತ ಹೇಳೋದು ಎರಡೂ ಕೂಡ ಈಕ್ವಲ್ ವೇಟೇಜ್ ಅಲ್ಲಿ ಬರುತ್ತೆ. ರೈಸ್ ಅಲ್ಲಿ ಏನಾಗುತ್ತೆ, ತಿಂದ ತಕ್ಷಣನೇ ಬೇಗನೆ ಡೈಜೆಷನ್ ಆಗ್ಬಿಟ್ಟು ಬೇಗನೆ ಮತ್ತೆ ಹಸಿವಾಗಿ ಬೇಗನೆ ತಿನ್ನುವಂತ ಒಂದು ಪರಿಸ್ಥಿತಿ ಬರ್ಬೋದು. ಅದೇ ನೀವು ಜೋಳದ ರೊಟ್ಟಿ ಇರಬಹುದು ಅಥವಾ ರಾಗಿ ರೊಟ್ಟಿ ಇರಬಹುದು, ಇದನ್ನ ನೀವು ತಿಂತ ಹೋದ್ರೆ ಅವಾಗ ಫುಲ್ ಫೀಲಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಹಸಿವು ಬೇಗ ಆಗಲ್ಲ ನಿಮ್ಗೆ. ತಿಂದ ಮೇಲೂ ಕೂಡ ಸ್ಲೋ ಆಗಿ ಅದು ಡೈಜೆಸ್ಟ್ ಆಗ್ತಾ ಇರುತ್ತೆ, ಸ್ಲೋ ಆಗಿ ಅದು ಬ್ಲಡ್ ಅಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಸೊ ಇದು ಮೇನ್ ಕಂಪ್ಯಾರಿಸನ್. ಅದರ್ವೈಸ್ ಡೈಜೆಷನ್ಗೆ ಅಂತ ನೋಡಿದಾಗ ತುಂಬಾ ಈಸಿ ಆಗಿರುವಂತದ್ದು ಡೈಜೆಷನ್ಗೆ ರೈಸೇ ಡೆಫಿನೆಟ್ಲಿ. ಇದೇ ರೀತಿ ನಿಮಗೇನಾದ್ರೂ ಪ್ರಶ್ನೆಗಳಿದೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದೆ, ಅದರ ಮೇಲೆ ಸಲಹೆ ಬೇಕಾಗಿದೆ, ಅದರ ಮೇಲೆ ಗೈಡೆನ್ಸ್ ಬೇಕಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋಕ್ಕೆ ನಮ್ಗೆ ಕಮೆಂಟ್ ಮಾಡಿ. ಆ ಕಮೆಂಟ್ಸ್ ಅನ್ನ ನಾವು ನೆಕ್ಸ್ಟ್ ಮುಂಬರುವ ವಿಡಿಯೋಸ್ಗಳಲ್ಲಿ ತಗೊಂಡ್ಬಿಟ್ಟು ನಿಮ್ಗೆ ಸುದೀರ್ಘವಾದ ಒಂದು ಚರ್ಚೆ ಅಥವಾ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಧನ್ಯವಾದ.